ತೇಜು ಯಾವುದೋ ಮನೆ ತೊಗೊಂಡು ಹೊಸದು ಇಲ್ಲಿ ಗೊತ್ತಾವನು ಹುಡುಗ ಯಾವುದೋ ಹೊಸ ಡೋರ್ ಲಾಕ್ ಮಾಡ್ಲಾ ಹೋಯ್ತಾ ಇಲ್ಲ ಕಂದ ಯಾವುದೋ ಮನೆ ಒಳಗೆ ಬೇರೆ ಕರ್ಕೊಂಡು ಹೋಯ್ತಾವನು ಬೆಳಿಗ್ಗೆನೆ ಏನೋ ಸುಮ್ಮನೆ ಸುತ್ತೈತೆ ತಬ್ಲಾ ಹೊಡಿತಾವ್ರೆ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಮಮ್ಮಿ ಕಸ ಗುಡಿಸ್ತವ್ರೆ ಅನಿಸುತ್ತೆ, ಗಾಡಿ ಈಚೆಗೆ ಹಾಕಿಲ್ಲ. ನಾನು ಹಾಕ್ಬಿಟ್ಟು ತಿಂಡಿ ಮಾಡಿದೆ. ಇದು ಯಾವುದೋ ಬ್ಯಾಗ್ ಇತ್ತ ಮಮ್ಮಿ ಬ್ಯಾಗ್ ಏನೇನೋ ಏನು ಹುಲ್ಲು ಹಸು ಗಿಸು ಸಾಕಿದ್ದೀರಾ? ಹಸು ಸಾಕಾಣಿಕೆ ಏನಾದರೂ ಹಾಂ ಗಾಡಿ ಈಚೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಟೈರ್ ಚೇಂಜ್ ಮಾಡಿಸ್ಬೇಕು ಇವತ್ತು. ಫುಲ್ ಟೈರು ಏರೇ ನಿಂತ್ಕೊತಾ ಇಲ್ಲ, ಏರೆಲ್ಲ ಇಳ್ದೋಗ್ತೈತೆ. ಏರು ಎಷ್ಟು ಇಡ್ಸಿದ್ರು ಏರೇ ಇರ್ತಾ ಇಲ್ಲ, ಫುಲ್ ಡೌನ್ ಆಗೋಯ್ತೈತೆ. ಇವತ್ತು ಏರ್ ಇಡ್ಸ್ಕೊಂಬರ್ಬೇಕು. ತೇಜು ಯಾವುದೋ ಮನೆ ತೊಗೊಂಡು ಹೊಸದು ಇಲ್ಲಿ ಗೊತ್ತಾವನು ಹುಡುಗ ಯಾವುದೋ ಹೊಸ ಡೋರ್ ಲಾಕ್ ಮಾಡ್ಲಾ ಹೋಯ್ತಾ ಇಲ್ಲ ಕಂದ ಯಾವುದೋ ಮನೆ ಒಳಗೆ ಬೇರೆ ಕರ್ಕೊಂಡು ಹೋಯ್ತಾವನು ಬೆಳಿಗ್ಗೆನೆ. ಏನಿತ್ತು ಸಂದಿ? ಓಹೋ ಅಡುಗೆ ಮಾಡ್ತಾನೆ, ಮಸಾಲ ರೆಡಿ ಮಾಡ್ತಾರೆ. ಯಾರು ತಿಂಡಿನ ಕಾಣಿಸ್ತಾ ಇಲ್ಲ. ಪ್ರಜ್ವಲ್, ಸುದೀಪು ತುಂಬಿಡ್ತೀನಿ. ಇದು ಯಾರು ಏನು ಬೆಟ್ಟ ಗುಡ್ಡ ಎಷ್ಟು ನೀಟಾಗಿ ಕಾಣಿಸ್ತದೆ. ಮೂರು ಟವರು, ಒಂದೇ ಕಡೆ 3 ಟವರು. ಟಾಪ್ ಆ್ಯಂಗಲ್ ಯಾವತ್ತೂ ನೋಡಿಲ್ಲ. ಇವಾಗ ಕಾಲೇಜಿಂದ ಮುಗಿಸ್ಕೊಂಡ್ಬಂದೆ. ಎಷ್ಟು ಬಿಸಿಲು ಅಂದರೆ ಬರೋ ಅಷ್ಟಲ್ಲಿ ಫುಲ್ ಮಖ ಎಲ್ಲ ಕಪ್ಪಾಗಿ ಹೋಗಿದೆ. ಅಷ್ಟು ಬಿಸಿಲೈತಿ ಈಚೆಗಡೆ, ಸಖತ್ ಬಿಸಿಲು. ಗಾಡಿ ಒಳಗಡೆ ಹಾಕ್ತೀನಿ, ಗಾಡಿನೂ ಫುಲ್ ನೀಟಾಗಿ ಹೋಗಿರ್ತದೆ. ಬರೋ ಅಷ್ಟರಲ್ಲಿ ಮಖ ತೊಳ್ಕೊಂಡು ಒಳಗಡೆ ಹೋಗ್ತೀನಿ ಒಟ್ಟಿಗೆ. ಗಾಡಿ ಫುಲ್ ಏನೋ ಟಕ ಅಂತ ಸೌಂಡ್ ಬರುತ್ತೆ. ಇವತ್ತು ಟೈರ್ ಚೇಂಜ್ ಮಾಡಿಸ್ಲಿಲ್ಲ, ಅಲ್ಲಿ ಸ್ಟಾಕೇ ಇರಲಿಲ್ಲ ಅಂತ ಹಂಗೆ ಬಂದೆ. ಇಲ್ಲ ಅಂದರೆ ಇವತ್ತು ಮಾಡಿಸ್ಕೊಂಬಂದಿರಿದೆ. ಕಟ್ಟಾದಂಗೆ ಆಲೆ ಏರೆಲ್ಲ ಇಳಿದೇ ಹೋಯ್ತೈತೆ, ಕಟ್ಟಾದಂಗೆ ಆಗೋಗೈತೆ. ಓಕೆ ಎಲ್ಲ ಇಟ್ಟು ಫಸ್ಟ್ ಮಗ ತಿಳ್ಕೊಂಬರ್ತೀನಿ. ಯಾರ ಜೊತೆ ಮಾತಾಡ್ತಾರೆ ನಮ್ಮ ಅಂಗಡಿ ಹತ್ರ ತಗೊಂಡೋಗ್ತೀನಿ. ಇವಾಗ ಚಾರ್ಜ್ ಹಾಕ್ಬೇಕು, ನಮ್ಮ ಅಪ್ಪಂಗೆ ಊಟ ಕಳಿಸ್ಬೇಕು. ಅದಕ್ಕೋಸ್ಕರನೇ ಅಂಗಡಿ ತಕ್ಕೆ ತಗೊಂಡೋಗ್ತೀನಿ. ಬರ್ತಾನೆ ಇಲ್ವಲ್ಲ ಇದು. ನಮ್ಮಮ್ಮ ಊಟ ಮಾಡ್ತಾರೆ, ನಾನು ಊಟ ಮಾಡಿಲ್ಲ, ಆಮೇಲೆ ಬಂದು ಊಟ ಮಾಡೋಣ ಅಂತ. ಚಾರ್ಜರ್ ಗೀಜರ್ ಹೋಗ್ಬಿಟ್ರೆ ಆಮೇಲೆ ಇದಕ್ಕೆ ಬೇರೆ ದುಡ್ಡು ಸಪ್ರೇಟಾಗಿ ಹಾಕ್ಬೇಕಾಯ್ತದೆ. ಇದೇನು ಜಾಗನೇ ಇಲ್ಲ ಅಲ್ಲಿ ಹೋಗೋಕ್ಕೆ. ಹೋಗ್ಬೋದಾ? ಆಗಿಲ್ಲ ಅಂದರೆ ರಿಟರ್ನ್ ಅಷ್ಟೇ. ಅಯ್ಯೋ ಆಗಲ್ಲ, ಇಲ್ಲ ಹಿಂಗೆ ಹೋಗ್ಬೇಕು. ಮತ್ತೆ ಆಗುತ್ತೆ ಅಂತ ಬಿಟ್ಟನಲ್ಲ. ಕರೆಕ್ಟಾಗಿ ಈಗಿನ ಜಸ್ಟ್ ಅಂಗಡಿ ಹತ್ರ ಬಂದು ಕೂತ್ಕೊಂಡು ಲೈಟ್ ಹಾಕ್ತೀನಿ. ಬ್ಲಾಗ್ ಮಾಡೋ ಕಲರ್ ಬರಬೇಕಲ್ಲ, ಸ್ವಲ್ಪ ವೈಟಾಗಿ ಕಾಣಿಸೋಕ್ಕೆ. ಏನೂ ಇಲ್ಲ, ಏನು ಕಿತ್ತಾಕಿಲ್ಲ ಸದ್ಯ ನಮ್ಮಪ್ಪ. ಇಲ್ಲಾಂದೆಲ್ಲ ಕಿತ್ತಾಕ್ಬಿಟ್ಟಿರೋದು ಎಲ್ಲ ಕರೆಕ್ಟಾಗಿ ಅದೇ ಜಾಗದಲ್ಲಿ ಐತೆ. ಟೆನ್ಷನ್ ಇಲ್ಲ. ಫ್ಯಾನ್ ಆನ್ ಮಾಡಿದ್ದೀನಿ, ತಣ್ಣಗೆ ಬೀಸ್ತದೆ. ಒಂದು ½ ಅವರ್ ಫುಲ್ಲು ಚಿಲ್ಟಾಗಿ ಮಾಡಿಬಿಡ್ತೀವಿ. ಇದು ಅಂತೂ ಇಂತೂ ಫೈನಲಿ ಟೈಮ್ ಬಂತು ತಿನ್ನೋಕ್ಕೆ. ನಮಗೆ ಎಷ್ಟು ದಿನಗಳಿಂದ ನಮ್ಮ ಹುಡುಗಂಗೆ ಹೇಳಿ ಇದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೋ ನಾವು. ಯಾಕಂದರೆ ಒಂದು ಯಾವುದೋ ಹುಡುಗ ರೇಗಿಸಿದ ನಮಗೆ ತಗೊಳಕ್ಕಾಗಲ್ಲ ಅಂತ. ಎಲ್ಲೆಲ್ಲೋ ಯಾವ್ಯಾವುದೋ ಹಳ್ಳಿ ಗಿಳ್ಳಿ ಎಲ್ಲ ಹುಡುಕಿ 20 ಕಿಲೋಮೀಟ್ರಾಗ ಜಾಸ್ತಿ ಒಂದು 5-6 ಊರು ಹುಡುಕಿದ್ದೀವಿ. ಇವತ್ತು 4 ಊರಿಗೆ ಹೋಗಿದ್ದು, ಸಿಕ್ಕಿಲ್ಲ. ನಮ್ಮ ಹುಡುಗ ತರಿಸ್ತೀನಿ ಅಂತ ಒಂದು ವಾರ ಆಯ್ತು. ಇವತ್ತು ಸಿಗಲ್ಲ ಕಣ, ಏನ್ ಮಾಡೋಣ ನಾನು. ತರಿಸ್ಬೇಕು ನೋಡಿ. ಇವಾಗ ಸಿಕ್ಕಿಲ್ವಾ? ಹುಡುಗ ತಗೊಂಡ್ಕೊಟ್ಟವನಪ್ಪ ಅವನು. ಒಂದು ಹುಡುಗ ಯಾವ ಊರಲ್ಲಿ ಸಿಗೋದಿದು? ನಾವು ಹೋಗಿ ಬಂದು ಅಲ್ಲೇ ಈಗ ಯಾಕೆ ನೋಡಿ ಇನ್ನು ಯಾರಲ್ಲ ಏನು ಎರಗನಳ್ಳಿಗೆ ಹೋಗುವ ಅಲ್ಲಿ ಸಿಗ್ತದೆ ಅಂತವನೇ. ಅವಾಗ ಮುಂಚೆ ದುಡ್ಡು ಇರ್ತಿರ್ಲಿಲ್ಲ, ಇದಿರೋದು. ಇವಾಗ ದುಡ್ಡು ಐತೆ, ಇದಿಲ್ಲ. ಬೆಳಗ್ಗೆ ನಾನು ಇವನು ಹೊಸಿ ಹುಡುಕಿಲ್ಲ. ಹಬ್ಬದಿಂದ ಇಲ್ಲಿವರೆಗೂ ಒಂದು 10-15 ಊರು ಹುಡುಕಿದ್ದೀವಿ. ಫೈನಲಿ ಇವತ್ತು ಸಿಕ್ಕೈತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದೆ ಇದು. ಏನಪ್ಪ ಸರ್, ಇವ್ರಿಗೆಲ್ಲ ಚಿಕ್ಕಮಗ್ಳಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಸುಮ್ಮನೆ ತಿನ್ನೋಕ್ಕೆ ಅಂತ. ನಾವು ತಿಂತಿದ್ದಾಗ ಇವಾಗ ಅದಕ್ಕೆ ಹುಡುಕಿ ಫೈನಲಾಗಿ ಸಿಕ್ಕೈತಿದು. ಬ್ರ್ಯಾಂಡ್ ಯಾವುದೇ ಆಗಿರಲಿ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಿದ್ರದು. ಹಂಗೆ ತಿಂತಾ ಇದ್ದಾನೆ, ಒಂಥರ ಎಕ್ಸ್ಪೀರಿಯನ್ಸ್ ಹೇಳ್ಸುವ. ಸಿಕ್ಕೈತಲ್ಲ, ಖುಷಿನೇ ಇಲ್ಲ ನೀನು ನೋಡೋದು. ತುಂಬ ಹ್ಯಾಪಿ ಇದೆ, ಖುಷಿನೇ ಇಲ್ಲ ನಿನಗೆ ಅದು ಸಿಕ್ಕೈತೆ ಅಂತ ಒಂದು ಸ್ನ್ಯಾಪು. ಅದು ನಾನು ಸ್ನ್ಯಾಪ್ ಹಾಕ್ತೀನಿ. ಮನೆಗೆ ಬಂದಿದ್ದೀನಿ, ಅಂಗಡಿ ಕ್ಲೋಸ್ ಮಾಡಿಕೊಂಡು. ಮಮ್ಮಿ ಏನು ಮಾಡ್ತಾವ್ರು ಗೊತ್ತಿಲ್ಲ, ಬಟ್ಟೆ ಮಾತ್ರ ಮಡಚಿಟ್ಟವ್ರೆ. ಡ್ಯಾಡಿ ಅವರೆಲ್ಲ ಮಮ್ಮಿಯಲ್ಲಿ ಕರೆಕ್ಟು ಹಾಲು ಹೇಳಿದ್ರು ತರಕ್ಕೆ. ಅಕ್ಕಿ ಐತೆ.
ಹಾಲು ಸಂಜೆ ಹೋಗಿರಲಿಲ್ಲ ತರಕ್ಕೆ ಇವಾಗ ತೊಗೊಂಬರ್ಬೇಕು. ಅಮ್ಮ 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 ಬಂದೆ ಏನೋ ಮಾಡ್ತಾವ್ರಲ್ಲ ಇಲ್ಲಿ. ನಾನು ಸಂಜೆಯಿಂದ ಬಂದಿರಲಿಲ್ಲ ಬ್ಲಾಗ್ ಮಾಡಿ. ಏನಮ್ಮ ಸೌಂಡ್ ಹಿಂದೆಗಡೆ ಚಪಾತಿ ಹಾಕ್ತಾವ್ರೆ. ಇವಾಗ ಹಸಿ ಇಟ್ಟು ನಾನು ಹಾಲು ತಂದಿರಲಿಲ್ಲ ಸಂಜೆ ಅಕ್ಕಿ ಇವಾಗ ತೊಗೊಂಬಂದಿದ್ದೀನಿ. ಗಿಡನ ಇಲ್ಲೆಲ್ಲ ಇಡ್ತೀನಿ ಇಟ್ಕೊತಾರೆ. ಫೋನ್ ಚಾರ್ಜರ್ ಇಲ್ಲೆಲ್ಲ ಬ್ಯಾಗಲ್ಲೇ ತಂದಿಟ್ಟೆ. ಬ್ಯಾಗೆಲ್ಲಮ್ಮ ಅದು ಇಟ್ರಾ? ಬ್ಯಾಗಲ್ಲೇ ತಂದಿಟ್ಟು ನನಗೆ ಬಂದೆ. ಗಾಡಿ ಒಳಗಡೆ ಹಾಕ್ಬೇಕಿನ್ನು. ಫಸ್ಟು ಲೈಟ್ ಹಾಕೋಣ. ಈ ಹಿಂಗಾಸ್ ಲೈಟ್ ಹಾಕಿ ಹಿಂಗಾಸ್ ಹೋಗಿ ಫೋನ್ ಚಾರ್ಜರಲ್ಲಿ ಚಾರ್ಜ್ ಇಲ್ಲ. ಫಿಲಮ್ಗಳು ನೋಡಿ ಚಾರ್ಜ್ಗಳು ಖಾಲಿ ಐತೆ. ಗೈಸ್ ಇವಾಗ ಎಲ್ರದ್ದು ಜಸ್ಟ್ ಊಟ ಆಯಿತು. ಊಟ ಮುಗಿಸ್ಕೊಂಡು ಎಲ್ಲರೂ ವಾಕಿಂಗ್ ಮಾಡ್ತಾವ್ರೆ. ನಾನು ಹಿಂಗೆ ಇಲ್ಲೇ ಇದ್ದೆ. ಎಲ್ಲ ಸ್ವಲ್ಪ ಸ್ಕ್ರೀನ್ಗಿನೆಲ್ಲ ಎಳ್ಬಿಟ್ಟು ಹೋಗೋಣ ಅಂತ ವಿಂಡೋಸ್ ಲಾಕ್ ಮಾಡವ್ರೆ. ಒಂದು ಸ್ಕ್ರೀನೆಲ್ಲ ಎಳ್ಬಿಟ್ಟು ಹೋಗ್ತೀನಿ. ನಾನೇನು ತಿರುಗಲ್ಲ. ನಾನು ಮತ್ತೆ ಎಡಿಟ್ ಮಾಡಬೇಕು, ಲೇಟ್ ಆಗುತ್ತೆ. ನೀರಿಲ್ಲ, ನಂದು ನೀರು ಇಟ್ಕೋಬೇಕು ಕುಡಿಯೋಕ್ಕೆ. ನೈಟ್ ಟೈಮ್ ಯಾವಾಗ ಎಮರ್ಜೆನ್ಸಿಗೆ ಬೇಕಾದಾಗ ಮಧ್ಯರಾತ್ರಿ ಎದ್ದು ಬರೋದಾಗಲ್ಲ. ಸೊ ಅದಕ್ಕೆ ಈಗಲೇ ನೀರು ಇಟ್ಕೊಂಡು ಹೋಗ್ಬಿಡೋಣ. ಮಧ್ಯರಾತ್ರಿ ಎಲ್ಲ ಬರೋಲ್ಲ. ಮಧ್ಯರಾತ್ರಿ ಕುಡಿಬೇಕನ್ಸಿದ್ರು ಬರೋದೇ ಇಲ್ಲ. ನಾನು ಅದಕ್ಕೆ ಈಗಲೇ ಇಟ್ಕೊಂಡು ಹೋಗ್ತೀನಿ ಒಂದೇ ಸತಿ. ಮಮ್ಮಿ ಈಚೆ ಅವ್ರು ಅನಿಸ್ತದೆ. ಡ್ಯಾಡಿ ಇವಾಗಲಿ ಕೂತ್ಕೊಂಡವ್ರೆ. ಅವರು ಈಚೆ ಹೋಗಲ್ಲ. ನೋಡೋಣ. ನಾನು ನೀರು ಇಟ್ಕೊಂಡು ನಮ್ಮ ಪ್ಲೇಸಲ್ಲಿ ಇಟ್ಟು ಹೋಗ್ತೀವಿ. ನೋಡಿ ಹಿಂಗಾಯ್ತದೆ. ಅದು ಇಟ್ಬಿಟ್ಟು ಹಿಡಿಯೋಕ್ಕೆ ಹೋದೆ ಎಲ್ಲ ಚಲ್ಲಿ ಹೋಯ್ತಾದ್ರೆ. ನಾನು ಆ ಕಡೆ ಇಟ್ಬಿಟ್ಟು ಮೇಲ್ಗಡೆ ಕ್ಯಾಮ್ರಾ ಆಫ್ ಮಾಡೋಷ್ಟರಲ್ಲಿ ಹಿಂಗೆ ಏನೇನೋ ಆಗೋಯ್ತದೆ. ಒಂದು ಕೈಯಲ್ಲಿ ಮಾಡೋಕ್ಕೆ ಹೋದರೆ ಸಾಹಸ ಏನಾದರೂ. ಸುಮ್ಮನೆ ಹಿಂಗೆ ತಿಳ್ಕೊಂಡು ಆಡ್ತಾಯಿದ್ದೀನಿ. ಎಲ್ಲ ಇನ್ನೂ ಮಕ್ಕಳು ನೈಟ್ ಟೈಮ್ ಶಟ್ಲ್ ಬೆಟ್ ಆಡ್ತವ್ರೆ ಲೈಟ್ ಒಳಗಡೆ. ಅಮ್ಮ ಇಲ್ಲೇ ಕೂತ್ಕೊಂಡು ಏನೋ ಒಂದು ಮೀಟಿಂಗ್ ಮಾಡ್ತವ್ರೆ. ಚಂದ್ರ ಚೆನ್ನಾಗಿ ಬಂದೈತಿ ಇವತ್ತು. ನೈಟಲ್ಲಿ ಕೆಲಸ ಮಾಡ್ತಾರೆ ನಮ್ಮಮ್ಮ. ಶಟ್ಲ್ ಬ್ಯಾಟ್ ಆಡ್ಬೇಕಾದ್ರೆ ಇಲ್ಲೆಲ್ಲ ಕಾಕ್ಸ್ ಕೂತ್ಕೊಳ್ಳುತ್ತೆ. ಅವಾಗ ಎಲ್ಲ ಬೀಳ್ತದೆ ಅಂತ ಓರಿಯಲ್ಲ ಅದು. ಓರೇ ಬರಲ್ಲ ಬಾರಮ್ಮ. ಅವ್ನು ಬಿಟ್ಟ ಓರೇ ಹೋಗಿ ಎಷ್ಟು ದಿನ ಆಯ್ತು ಬಂದೇ ಇಲ್ಲ ಇನ್ನು. ನಡೀರಿ ಬತ್ತ ನೀವು. ನಮ್ಮಮ್ಮ ಎಷ್ಟೊತ್ತು ಕೂತಿದಂತ ನಾನು ಕೂತ್ಕೊಂಡಿದ್ದೆ. ಸುಮ್ಮನೆ ತಣ್ಣಗೆ ಗಾಳಿ ಬೀಸ್ತೈತಿ. ಈ ಒಳಗಡೆ ನೋಡಿ ಈಚೆ ತಣ್ಣಗೆ ಬೀಸ್ತಿದ್ದು ಗಾಳಿ. ಇಲ್ಲಿ ನೋಡಿದ್ರೆ ಆಲೆ ಫುಲ್ ಶೆಕೆ. ಇನ್ನೂ ಬಂದು ಒಂದು ನಿಮಿಷ ಆಗಿಲ್ಲ, ಫುಲ್ ಶೆಕೆ ಇಲ್ಲಿ. ನಾನು ರೂಮ್ ಫ್ಯಾನ್ ಆನ್ ಮಾಡಿಬಿಡ್ತೀನಿ. ಬೇಡ ನಾನು ರೂಮ್ ಫ್ಯಾನ್ ಆನ್ ಮಾಡ್ತೀನಿ. ಅಲ್ಲಿ ನೋವು ಸಕ್ಕದಲ್ಲಿ ನೋವು ಆಗಿದ್ದಕ್ಕೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಬಂದಿದ್ದೀನಿ. ಟ್ಯಾಬ್ಲೆಟ್ಸ್ ತೊಗೊಂಬಂದೆ. ಯಾವುದೋ ಫಾರ್ಮಸಿಯವರಾಗಿ ಟ್ಯಾಬ್ಲೆಟ್ಸ್ ಕೊಡ್ತಾಯಿಲ್ಲ. ಟ್ಯಾಬ್ಲೆಟ್ಸ್ ತಾಳೋದೇ ಆಯ್ತೈತೆ. ಟ್ಯಾಬ್ಲೆಟ್ಸ್ ಅಂತೂ ಒಂದು ಕೊಟ್ಟಿಲ್ಲ, ಬರೀ ತಾಳೋದು ಮಾತ್ರ ಜಾಸ್ತಿ ತಗೋತಾಯಿದ್ದೀನಿ. ಗೈಸ್ ಕಾಲೇಜ್ಗೆ ಹೋದರೆ ಸ್ವಲ್ಪ ವ್ಲಾಗ್ಗಳು ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿ ಮಾಡಲ್ಲ ವ್ಲಾಗ್ನ, ಅದಕ್ಕೋಸ್ಕರನೇ. ಸೊ ಇವಾಗ ಮನೇಲಿದ್ದರೆ ಅಷ್ಟೇ ಜಾಸ್ತಿ ವ್ಲಾಗ್ ಮಾಡೋದು. ಈಚೆ ಇನ್ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಚೆ ಮಾಡೋದು ಅನ್ನೋದಕ್ಕಿಂತ ಸುಮ್ಮನೆ ಕಾಂಟ್ರವರ್ಸಿಗಳಾಗುತ್ತಲ್ಲ ಅಂತಲೇ ಮಾಡಲ್ಲ ನಾನು ಅಲ್ಲಿ ಇಲ್ಲಿ. ಸೊ ಇವಾಗ ಅಷ್ಟೇ ಮನೇಲಿ ಆಲ್ಮೋಸ್ಟ್ ಮನೆ ಫ್ರೆಂಡ್ಸ್ ಆದರೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟವ್ರೆ. ಈಚೆ ಏನಾರು ಮಾಡಿ ಅದೇನೇನೋ ಆಗುತ್ತೆ ಅಂತಲೇ ನಾನು ಮಾಡೋಕ್ಕೆ ಹೋಗಲ್ಲ ಅದನ್ನು. ಮಧ್ಯರಾತ್ರಿಲಿ ಇವಾಗ ಎದ್ಬಿಟ್ಟು ನೋಡೋಣ ಅಂತ ಏನೋ ಸೌಂಡ್ ಐತೆ, ಕೇಳಿಸ್ಕೊಳ್ಳಿ. ತಬ್ಲ ಹೊಡಿತವ್ರು ಯಾರು. ನಾನು ಇವಾಗ ಮಲಗಿದ್ದೆ. ಈಗ ಹಂಗೆ ಸ್ವಲ್ಪ ನಿದ್ದೆ ಎಚ್ಚರಿಕೆ ಆದಂಗೆ ಆಯಿತು. ಯಾರು ಸೌಂಡ್ ಬರ್ತಿತ್ತಲ್ಲ ಅಂತ ಎದ್ದು ನೋಡಿ. ಫಂಕ್ಷನ್ ಐತೆ ಅನಿಸುತ್ತೆ. ಯಾರು ಫಂಕ್ಷನ್ ಮಾಡ್ತಾವ್ರೆ. ಐತೆ ಟ್ಯಾಬ್ಲೆಟ್ ತೊಗೊಂಬಿಟ್ಟು ಮಲ್ಕೊಂಬಿಟ್ರೆ ಸಾಕು. ಅಲ್ಲಿ ನೋವು ಜಾಸ್ತಿ ಆಯ್ತೈತೆ ಹೋಯ್ತಾ. ಇವಾಗ ಎಡಿಟ್ ಮಾಡಿಬಿಟ್ಟು ಮಲ್ಗೋದಷ್ಟೇ ಕೆಲಸ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.